ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ವಿಭಿನ್ನ ಶೈಲಿಯ ಕ್ರೈಮ್ ಥ್ರಿಲ್ಲರ್ ಕಥೆಯೊಂದನ್ನು ಹೇಳೋದಕ್ಕೆ ಬಂದಿದ್ದೀನಿ. ಈ ಕತೆ ಕ್ರೈಮ್ ಥ್ರಿಲ್ಲರ್ ಕತೆ ಸಂಪೂರ್ಣ ಸಸ್ಪೆನ್ಸ್ ಮತ್ತು ಟ್ವಿಸ್ಟ್ಗಳಿಂದ ತುಂಬಿದೆ. ಒಂದು ಫೋನ್ ಕಾಲ್ ಹೇಗೆ ಜೀವನವನ್ನು ಬದಲಾಯಿಸುತ್ತದೆ ಅನ್ನೋದನ್ನು ಈ ಕತೆ ತಿಳಿಸ್ಕೊಡುತ್ತೆ. ರಾತ್ರಿ 11 ಗಂಟೆ. ನಗರ ಸಂಪೂರ್ಣ ನಿಶಬ್ದವಾಗಿತ್ತು. ಅಷ್ಟರಲ್ಲಿ ರಾಹುಲ್ಗೆ ಒಂದು ಅಪರಿಚಿತ ಸಂಖ್ಯೆಯಿಂದ ಕಾಲ್ ಬಂತು. ಹಲೋ. ಅದಕ್ಕೆ ಒಂದು ಗಂಭೀರವಾದ ಶಬ್ದ ಬಂತು. ನಿನಗೆ 24 ಗಂಟೆ ಮಾತ್ರ ಸಮಯ ಇದೆ, ಇಲ್ಲ ಅಂದರೆ ನಿನ್ನ ಜೀವನ ಮುಗೀತು ಅಂತ ಹೇಳಿ ಕಾಲ್ ಕಟ್ಟಾಯಿತು. ಮೊದಲಿಗೆ ರಾಹುಲ್ ಅದನ್ನ ತಮಾಷೆ ಅಂತ ಭಾವಿಸಿದ. ಆದರೆ ಆ ರಾತ್ರಿ ಅವನಿಗೆ ನಿದ್ರೆ ಬರಲಿಲ್ಲ. ಯಾರು ಇರಬಹುದು ಅನ್ನೋ ಯೋಚನೆ ಶುರುವಾಯಿತು. ಮರುದಿನ ಬೆಳಿಗ್ಗೆ ಅವನ ಮನೆಯ ಬಾಗಿಲ ಬಳಿ ಒಂದು ಕವರ್ ಸಿಕ್ಕಿತು. ಅದನ್ನು ತೆರೆದಾಗ ಒಂದು ಫೋಟೋ ಇತ್ತು. ಅದನ್ನು ನೋಡಿದ ಕ್ಷಣ ಅವನು ಬೆಚ್ಚಿ ಬಿದ್ದ. ಆ ಫೋಟೋದಲ್ಲಿದ್ದ ಒಬ್ಬ ಮನುಷ್ಯ ಸತ್ತಿದ್ದ ಮತ್ತು ಅವನ ಪಕ್ಕದಲ್ಲಿ ನಿಂತಿದ್ದು ರಾಹುಲ್. ಇದು ಹೇಗೆ ಸಾಧ್ಯ ಅಂತ ಅವನು ಗಾಬರಿಯಾದ. ಅವನು ತಕ್ಷಣ ಪೊಲೀಸ್ ಠಾಣೆಗೆ ಹೋದ. ಇನ್ಸ್ಪೆಕ್ಟರ್ ಅರ್ಜುನ್ ಪ್ರಕರಣವನ್ನು ಕೈಗೆತ್ತಿಕೊಂಡ. ಇದು ಸಣ್ಣ ವಿಷಯ ಅಲ್ಲ ಅಂತ ಹೇಳಿದ. ತನಿಖೆ ಶುರುವಾಯಿತು. ಫೋಟೋದಲ್ಲಿ ಸತ್ತಿರುವ ವ್ಯಕ್ತಿ ಯಾರು ಎಂದು ಪತ್ತೆ ಹಚ್ಚಿದರು. ಅವನ ಹೆಸರು ವಿಕಾಸ್, ಒಬ್ಬ ಉದ್ಯಮಿ. ಅರ್ಜುನ್ ರಾಹುಲ್ಗೆ ಕೇಳಿದ, ನಿನಗೆ ಅವನು ಗೊತ್ತಾ? ರಾಹುಲ್ ಹೇಳಿದ, ಇಲ್ಲ, ಆದರೆ ಪ್ರಮಾದಗಳು ಒಂದೊಂದಾಗಿ ರಾಹುಲ್ ಕಡೆ ತೋರಿಸತೊಡಗಿದವು. ಕಾಲ್ ವಿವರಗಳು, ಸ್ಥಳದ ಮಾಹಿತಿ ಎಲ್ಲವೂ ಅವನ ಮೇಲೆಯೇ ಅನುಮಾನ ತಂದವು. ನಾನು ಮಾಡಿಲ್ಲ ಅಂತ ರಾಹುಲ್ ಅಳುತ್ತಿದ್ದ. ಅಷ್ಟರಲ್ಲಿ ಮತ್ತೆ ಒಂದು ಫೋನ್ ಕಾಲ್. ಪೊಲೀಸರ ಬಳಿ ಹೋಗಿದ್ದೀಯಾ? ಈಗ ಆಟ ಶುರುವಾಗ್ತಿದೆ. ಇದಕ್ಕೆಲ್ಲ ಇನ್ಸ್ಪೆಕ್ಟರ್ ಅರ್ಜುನ್ ಒಂದು ಪ್ಲಾನ್ ಹಾಕಿದ. ಈ ಸಂಖ್ಯೆಯನ್ನ ಪತ್ತೆ ಹಚ್ಚೋಣ. ಸ್ಥಳ ಪತ್ತೆ ಮಾಡಿದಾಗ ಒಂದು ಹಳೆಯ ಗೋದಾಮಿನ ವಿಳಾಸ ಸಿಕ್ಕಿತು. ರಾತ್ರಿ ಪೊಲೀಸ್ ಅಲ್ಲಿಗೆ ಹೋದರು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಒಂದು ಲ್ಯಾಪ್ಟಾಪ್ ಆನ್ ಆಗಿತ್ತು. ಅದರಲ್ಲೊಂದು ವಿಡಿಯೋ ಓಡುತ್ತಿತ್ತು. ಅದನ್ನು ನೋಡಿದರೆ ರಾಹುಲ್ ಒಬ್ಬನ ಜೊತೆ ಜಗಳ ಮಾಡ್ತಿದ್ದಾನೆ. ಕೊನೆಗೆ ಅವನನ್ನು ತಳ್ಳುತ್ತಾನೆ. ತಳ್ಳಿದ ರಭಸಕ್ಕೆ ಅವನು ಸಾಯುತ್ತಾನೆ. ರಾಹುಲ್ ಬೆಚ್ಚಿ ಬಿದ್ದ. ಇದು ನಾನು ಅಲ್ಲ. ಅಷ್ಟರಲ್ಲಿ ಒಂದು ಚಪ್ಪಾಳೆ ಶಬ್ದ ಕೇಳಿತು. ಒಬ್ಬ ವ್ಯಕ್ತಿ ಹೊರಬಂದ. ಕೊನೆಗೆ ಸತ್ಯದ ಹತ್ತಿರ ಬಂದಿರಿ ಅಂತ ನಕ್ಕ. ಅವನು ಯಾರು ಗೊತ್ತಾ? ರಾಹುಲ್ನ ಸ್ನೇಹಿತ ಅಜಯ್. ನೀನಾ? ಯಾಕೆ ಹೀಗೆ ಮಾಡಿದೆ? ಅಜಯ್ ನಕ್ಕ. ನಿನ್ನ ಜೀವನ ಹಾಳು ಮಾಡಲು. ಅವನು ಹೇಳಿದ, ವಿಕಾಸ್ ನನ್ನ ಅಣ್ಣ. ಕೆಲವು ವರ್ಷಗಳ ಹಿಂದೆ ಸತ್ತಿದ್ದ. ಆ ಸಾವಿಗೆ ಕಾರಣ ನೀನೇ. ರಾಹುಲ್ ಹೇಳಿದ, ಅದು ಅಪಘಾತ ಅಷ್ಟೇ. ಅದು ಆದ್ರೆ ನನ್ನ ಜೀವನ ಹಾಳಾಯಿತಲ್ಲ, ಅದಕ್ಕೆ ಈ ಪ್ರತೀಕಾರ ತೆಗೆದುಕೊಳ್ಳೋಕೆ ಪ್ಲಾನ್ ಮಾಡಿದೆ. ಡೂಪ್ಲಿಕೇಟ್ ಫೋಟೋ, ಡೂಪ್ಲಿಕೇಟ್ ವಿಡಿಯೋ ಎಲ್ಲ ಪ್ಲಾನ್ ಮಾಡಿದ. ಈಗ ನೀನು ಜೈಲಿಗೆ ಹೋಗ್ತೀಯಾ ಅಂತ ನಕ್ಕ. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಅರ್ಜುನ್ ನಗುತ್ತಾನೆ. ನಿನ್ನ ಆಟ ಮುಗೀತು ಅಜಯ್. ಅವನು ಎಲ್ಲ ಮಾತುಗಳನ್ನು ರೆಕಾರ್ಡ್ ಮಾಡಿದ್ದ.
ಅಜಯ್ ಒಪ್ಪಿಕೊಂಡಿದ್ದು ಸಾಕ್ಷಿಯಾಯಿತು. ಪೊಲೀಸರು ಅಜಯ್ನನ್ನ ಅರೆಸ್ಟ್ ಮಾಡಿದರು. ರಾಹುಲ್ ನೆಮ್ಮದಿಯಾಗಿ ಉಸಿರೆಳೆದ. ಈ ಕತೆ ನಮಗೆ ಒಂದು ಪಾಠ ಹೇಳುತ್ತೆ. ಅದೇನೆಂದ್ರೆ, ಸತ್ಯವನ್ನ ಯಾವತ್ತೂ ಮರೆಮಾಚಲು ಸಾಧ್ಯವಿಲ್ಲ ಮತ್ತು ಪ್ರತೀಕಾರ ಜೀವನವನ್ನ ಹಾಳು ಮಾಡುತ್ತದೆ. ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.